ಅಂತ ರಾಜ್ಕುಮಾರನ ಕರ್ಕೊಂಬಂದು ನನ್ನ ಈ ಮುದ್ದು ತಂಗಿ ಮದುವೆ ಮಾಡಿಸ್ತೀನಿ. ಓದ್ ದಬಾಕಿರೋ ಈ 3 ಜನರನ್ನು ತಂದಿದೀಯಲ್ಲಪ್ಪ, ಹಾಗೆ ಅವನನ್ನು ತಂದ್ಬಿಡು. ಮೂಕಿ ಚಿತ್ರದ ನಟಿಯರು ಇರ್ತಾರಲ್ಲ, ಹಂಗಿದ್ದಾರೆ 3. ಏನ್ರಿ ಹಂಗ್ ನೋಡ್ತಾ ನಿಂತಿದ್ದೀರಾ? ಎಲ್ಲಿ ಆ ರೇಣುಕಾ ಮನೆಗ್ ಬರ್ತಿದ್ದಂಗೆ ಕೆಲ್ಸ ಹೇಳ್ತಾರೆ ಅಂತ ಮೂಲೆ ಸಿರ್ಕೊಂಡ್ಬಿಟ್ಲಾ? ಈಶ್ವರಿ, ಮಗು ಮನೆಗ್ ಬಂದಿದೆ, ಅವಳಿಗೆ ಏನ್ ಬೇಕೋ ಅದನ್ನ ಮಾಡಿ ಅವಳಿಗೆ ಬಡಿಸಿ, ಆಯ್ತಾ? ಸರಿ ಆಯ್ತು, ಬಾಮ ಹೋಗಿ ಅಜ್ಜಮ್ಮನ ಮಾತಾಡ್ಸ್ಕೊಂಬರೋಣ. ನೀನ್ ಮಾತಾಡ್ಸ್ದ್ಯಾ? ಹೋಗೋಣ, ಆ ಮೂಕಜ್ಜಿನ ಯಾರು ಮಾತಾಡಿಸ್ತಾರೆ? ಬರ್ರು ಬಾಮ. ಅಯ್ಯೋ ಬಾಮ, ನೀನೊಳ್ಳೆ. ಮಾಧುರಿ, ನಿನಗೆ ತಿನ್ನೋದಕ್ಕೆ ಏನು ಮಾಡ್ಕೊಂಬರ್ಲಿ? ನಂಗೊಂದು ಫ್ರೆಂಚ್ ಫ್ರೈಸು, ಮೆಕ್ಸಿಕನ್ ಸಲಾಡು ಮತ್ತೆ ಒಂದು ಲಸಾನಿಯಾ. ಮಾಧುರಿ, ಇದ್ದಕ್ಕಿದಾಗ ಇದನ್ನೆಲ್ಲ ಕೇಳಿದ್ರೆ ಹೆಂಗ್ ರೆಡಿ ಮಾಡೋದು? ಮತ್ತಿನ್ಯಾಕೆ ಕೇಳ್ತಿದ್ದೀರಾ? ನಿಮಗೆ ಗೊತ್ತಿರೋದೆ ಮುದ್ದೆ, ಅನ್ನ, ಸಾರು, ಉಪ್ಸಾರು, ಗೊಜ್ಜು ಅಷ್ಟೇ ತಾನೇ? ಈ ಸಂಭ್ರಮಕ್ಕೆ ಏನ್ ಬೇಕು ಅಂತ ಬೇರೆ ಕೇಳ್ತಿದ್ದೀರಾ? ನೀವೆಲ್ಲ ಅದು ಹೆಂಗ್ MBA BTech ಎಲ್ಲ ಪಾಸ್ ಮಾಡ್ಕೊಂಡ್ರೋ ದೇವರಿಗೆ ಗೊತ್ತು. ಆಲೂವೆರಾ ಸೂಪ್ ಜೊತೆಗೆ ಅಪಟೈಟ್ಸ್ ಏನಾದರೂ ಮಾಡಿ ಆಮೇಲೆ ಪಪ್ಪಾಯ ಜ್ಯೂಸ್ ಕೊಡಿ. ಆಲೋವೆರಾ ಸೂಪು ಪಪ್ಪಾಯ ಜ್ಯೂಸು ಒಟ್ಟಿಗೆ ಬೇಕಾ? ಪರವಾಗಿಲ್ವೇ, ತುಂಬ ಬ್ರೈನ್ ಯೂಸ್ ಮಾಡ್ತಿದ್ದೀರಾ. ಪಪ್ಪಾಯ ಜ್ಯೂಸು ಮುಖಕ್ಕೆ ಹಚ್ಕೊಳ್ಳೋದಕ್ಕೆ. ಪ್ರಾಜೆಕ್ಟು ಅದು ಇದು ಅಂತ ಸುತ್ತಾಡಿ ಸ್ವಲ್ಪ ಟ್ಯಾನ್ ಆಗಿಬಿಟ್ಟಿದ್ದೀನಿ. ಪಾಪ ನಮ್ಮ ಮಾಧುರಿ, ಮುಂಚೆ ಎಷ್ಟು ಬೆಳ್ಳಗೆ ಪಳ 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 ಅಂತಿದ್ದೆ, ಈಗ ನೋಡು ಕಪ್ಪಗೆ ಕಾಗೆ ಥರ ಆಗ್ಬಿಡಿದ್ಯಾ. ಏಯ್, ಏನ್ ಕಿಂಡಲ್ಲ ಅಣ್ಣ? ನಂದಿನಿ, ಅಡುಗೆ ಮನೇಲಿ ತುಂಬ ಕೆಲಸ ಇದೆ, ಬಾ 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 ಬಾ. ಅಯ್ಯೋ, ತುಂಬ ಡಲ್ ಆಗಿಬಿಟ್ಟಿದ್ದೀನಿ. ಈ ನಂದಿನಿ ಅದಕ್ಕೆ ಕಣ್ಣು ಬಿದ್ದಿರ್ಬೇಕು. ಇವತ್ತು ರಾತ್ರಿ ಅಮ್ಮನ ಹತ್ರ ದೃಷ್ಟಿ ತೆಗೆಸ್ಕೋಬೇಕು. ಹಾಂ, ಪರವಾಗಿಲ್ಲ, ಫಿಲ್ಟರ್ ಹಾಕೊಂಡು ಮ್ಯಾನೇಜ್ ಮಾಡ್ತೀನಿ. ಅಲ್ಲ ದೊಡ್ಡವನೇ, ಯಾಕೆಲ್ಲಾನು ಈ ಅಜ್ಜಮ್ಮಂಗೆ ಹೇಳಿ ಕೇಳಿ ಮಾಡ್ತೀಯ ಅಂತೀನಿ. ಅವರು ವಾಪಸ್ ಹೇಳೋದು ಅಷ್ಟರಲ್ಲೇ ಇದೆ. ನೀನು ಅವ್ರ ಮುಂದೆ ಹೇಳೋದು ಒಂದೇ, ಕಲ್ ಬಂಡೆ ಮೇಲೆ ನೀರು ಸುರಿಯೋದು ಒಂದೇ. ಅಲ್ಲಮ್ಮ, ಪದ್ಧತಿ ಸಂಪ್ರದಾಯ ಅಂತ ಒಂದು ಇರುತ್ತಲ್ಲ, ಅವ್ರ ಮನೆ ಹಿರಿತಲೆ ಕೇಳಿಸ್ಕೊಂತಾರೋ ಬಿಡ್ತಾರೋ ಅದು ಬೇರೆ ವಿಷಯ. ಈ ಮನೇಲಿ ಒಂದು ಶುಭ ಕಾರ್ಯ ನಡೀತಿದೆ, ಅದನ್ನು ತಿಳಿಸ್ಬೇಕಾಗಿರೋದು ನಮ್ಮ ಧರ್ಮ ಅಲ್ವೇ? ಹೌದೌದು. ದೊಡ್ಡಜಿ, ಶಕ್ತಿ ಎಂಗೇಜ್ಮೆಂಟ್ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ. ತುಂಬಾ ಚೆನ್ನಾಗಾಯ್ತು. ನೀವು ಬರ್ಬೇಕಾಗಿತ್ತು, ನೀವು ಬರಲ್ಲ ಅಂದ್ಬಿಟ್ರಿ. ಪರವಾಗಿಲ್ಲ, ಈಗ ನಮ್ಮ ಶಕ್ತಿಗೆ ಆಶೀರ್ವಾದ ಮಾಡಿ. ಶಕ್ತಿ, ಆಶೀರ್ವಾದ ತಗೋ. ತಗೋ ತಗೋ, ಚೆನ್ನಾಗಿ ಆಶೀರ್ವಾದ ತಗೋ. ಅವರು ಬಾಯಿ ತುಂಬಾ ಹರಿಸ್ತಾರೆ, ನಾವು ಕಿವಿಯಾರ ಕೇಳಿಸ್ಕೊಳ್ತೀವಿ. ಇಷ್ಟು ವರ್ಷ ಮಾತಾಡದೆ ಇರೋರು ಈಗ ಮಾತಾಡ್ಬಿಡ್ತಾರಾ? ಯಾವಾಗ ನೋಡಿದ್ರು ಚಿಕ್ಕ ಮಕ್ಕಳ ತರ ಕೈಯಲ್ಲಿ ಒಂದು ಪುಸ್ತಕ ಹಿಡ್ಕೊಂಡು ಕೂತಿರ್ತಾರೆ. ಜೋರಾಗಿ ಓದಿದ್ರೆ ನಾವು ಒಂಚೂರು ಕೇಳಿಸ್ಕೋಬಹುದು. ಅಮ್ಮ, ಈಗ ಅದೆಲ್ಲ ಬೇಕಾ? ನೀನು ನಿನ್ ಮಾತುಗಳನ್ನ ದೊಡ್ಡಜ್ಜಿ ಹತ್ರ ಯಾವಾಗಾದ್ರೂ ಮಾತಾಡು. ಮೊದ್ಲಿಗೆ ನಮ್ಮ ಶಕ್ತಿಗೆ ಇವ್ರ ಆಶೀರ್ವಾದ ತುಂಬಾ ಮುಖ್ಯ. ಶಕ್ತಿ, ದೊಡ್ಡಜ್ಜಿ, ನಿಶ್ಚಿತಾರ್ಥಕ್ಕಂತೂ ಬರಲಿಲ್ಲ, ಮದುವೆಗಂತೂ ಬರಲೇಬೇಕು.
ನಿಶ್ಚಿತಾರ್ಥದಲ್ಲಿ ಅವ್ರು ನಮ್ಮ ಎದುರು ಆಡಿದ ಆಟ ಸಾಲದು ಅಂತ ಇವ್ರನ್ನ ಬೇರೆ ಕರ್ಕೊಂಡು ಹೋಗಿ ತೋರಿಸ್ಬೇಕು ಅಂತ ಇದೀಯಾ? ಆ ಹುಡುಗಿ ಥಳಕೇನು ಬಳಕೇನು ನಮ್ಮ ಸೊಸೆಂದ್ರ ಕಾಲ್ ಧೂಳಿಗೂ ಸಮ ಇಲ್ಲ ಅವಳು. ಅತ್ತೆ ಊಟಕ್ಕೆ ಟೈಮ್ ಆಯಿತು. ಇವಳಿದಾಳಲ್ಲ, ತಲೆಯಲ್ಲಿ ಬುದ್ಧಿ ಇಲ್ಲದೆ ಇದ್ರು ಮುಖದಲ್ಲಿ ರಾಜ ಕಳೆ. ಮನ್ಸಲ್ಲಿ ಅದೇನ್ ಬೈಕೋತಾಳೋ ಗೊತ್ತಿಲ್ಲ, ಮುಖ ಮಾತ್ರ ಒಳ್ಳೆ ಮಗು ತರ ಇಟ್ಕೊಂಡಿರ್ತಾಳೆ. ಇಂಥವಳಿಗೂ ಸಮ ಅಲ್ಲ ಹುಡುಗಿ. ಮುಖದಲ್ಲಿ ಅದು ಏನ್ ಅಹಂಕಾರ, ಅದು ಏನ್ ದಿಮಾಕು ತುಂಬಿ ತುಳುಕುತ್ತೆ. ದೊಡ್ಡವರು ಚಿಕ್ಕವರು ಅನ್ನೋ ಭಯ ಭಕ್ತಿ ಇಲ್ದೆ ಇವನ್ ಕಿವಿಲಿ ಕಿಸಿ ಪಿಸಿ ಕಿಸಿ ಪಿಸಿ ಅಂತ ಕಿಸಿದು ನಗ್ತಾ ಇದ್ಲು. ಇವನು ಪುಂಗಿಗ್ ತಲೆ ಆಡ್ಸೋ ಹಾವಿನ ತರ ಅವಳು ಏನ್ ಹೇಳ್ತಾಳೋ ಎಲ್ಲಾನು ಕೇಳಿಸ್ಕೊಂಡು ಹಲ್ ಕಿಸ್ಕೊಂಡು ಕೂತಿದ್ದ. ಮಾ ಇವಾಗ ಅದೆಲ್ಲ ಬೇಕಾ? ಏಯ್, ನಿಮಗ್ ಬೇಡವಾಗಿರ್ಬೋದು, ಆದ್ರೆ ನಮಗ್ ಬೇಕಲ್ಲ. ಇಡೀ ದಿನ ಅವಳ ಜೊತೆ ಇರೋದ್ ನಾವ್ ತಾನೇ. ಪಾತ್ರೆಯಲ್ಲಿ ಅಕ್ಕಿ ಬೆಂದಿದೆಯೋ ಇಲ್ಲೋ ಅಂತ ಒಂದ್ 2 ಅಗಳು ನೋಡಿದ್ರೆ ಸಾಕು, ಗೊತ್ತಾಗತ್ತೆ. ಮೊದ್ಲು ಅವ್ರಮ್ಮ ಮನೆತನ ನೋಡ್ಬೇಕು ಅಂತ ನಮ್ಮ ಮನೆಗ್ ಬಂದ್ಲು. ಆಮೇಲೆ ಇವಳು ಒಯ್ಯಾರಿ ನೆಟ್ಟಿಗೆ ನಮ್ಮ ಊರಿಗೆ ಬಂದು ನಮ್ಮ ಹುಡುಗನ್ ಭೇಟಿಯಾಗಿ ಮಾತಾಡಿಸಿ ಹೋದ್ಲು. ಈಗೆಲ್ಲ ಅವು ಬೇಕಾ ಅಂತ ಕೇಳ್ತೀಯಾ? ಕಿವಿ ತೆರೆದು ಚೆನ್ನಾಗಿ ಕೇಳಿಸ್ಕೊ. ಅವರು ಮನೆತನ ನೋಡೋ ನೆಪದಲ್ಲಿ ಬಂದು ನಮ್ಗ್ ದುಡ್ಡು ಕಾಸು ನೋಡ್ಕೊಂಡು ಚೆನ್ನಾಗಿ ಅಂಟ್ ಹಾಕ್ತಾ ಇದ್ದಾರೆ. ಒಳ್ಳೆ ಹುಡುಗಿ, ಒಳ್ಳೆ ಸಂಬಂಧ. ಇನ್ನು ಅವಳು ಈ ಮನೆಗೆ ಸೊಸೆಯಾಗಿ ಬಂದ್ರೆ ಇನ್ನು ಏನೇನ್ ನೋಡ್ಬೇಕು. ತಾಯಿ ಚಾಮುಂಡೇಶ್ವರಿ. ಚಿಕ್ಕಪ್ಪ, ಚಿಕ್ಕಿ ಕಾಲಿಂಗ್.